ಇನ್ನು ಶಿವಮೊಗ್ಗದ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಅಡುಗೆ ಅನಿಲದ ಸ್ತಬ್ಧ ಉಂಟಾಗಿದೆ. ಬಡವರ ಹಸಿವು ನೀಗಿಸ್ತಾ ಇದ್ದಂತಹ ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಹಾಕಲಾಗಿದೆ. ಮಧ್ಯಾಹ್ನದ ಊಟ ಸಿಗದೆ ಹಸಿದವರು ಹತ್ತಾರು ಕಾರ್ಮಿಕರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಸಿದ್ದರಾಮಯ್ಯನವರ ಕನಸಿನ ಯೋಜನೆಗೆ ಈಗ ಗ್ಯಾಸ್ ಕಂಟಕ ಎದುರಾಗಿರುವಂತದ್ದು. 6 ಕ್ಯಾಂಟೀನ್ಗಳಿಗೆ ಉಪಹಾರ ಸ್ಥಗಿತವಾಗಿದೆ. ಶಿವಮೊಗ್ಗದ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರ ಹಸಿವು ನೀಗಿಸ್ತಾ ಇದ್ದಂತಹ ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಬೀಳ್ತಾ ಇದೆ. ಮಧ್ಯಾಹ್ನದ ಊಟ ಸಿಗದೆ ಹತ್ತಾರು ಕಾರ್ಮಿಕರು ಹಸ್ಕೊಂಡು ಬಂದು ಪರದಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇದು. ಈಗ ಇದಕ್ಕೆ ಕಂಟಕ ಎದುರಾಗಿದೆ. 6 ಕ್ಯಾಂಟೀನ್ಗಳಿಗೆ ಸ್ಥಗಿತಗೊಂಡಿದೆ ಉಪಹಾರ. ಶಿವಮೊಗ್ಗದ ಮಲಿಗೇನಹಳ್ಳಿ ಮಾಸ್ಟರ್ ಕಿಚನ್ ಕೂಡ ಬಂದಾಗಿದೆ. ಶಿವಮೊಗ್ಗದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅಡುಗೆ ಅನಿಲ ಸ್ತಬ್ಧವಾಗಿರುವಂತದ್ದು. ಬಡವರು ಹಸಿವು ನೀಗಿಸ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಂತ ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ಇಂಥ ಪರಿಸ್ಥಿತಿ ಬಂದಿರುವಂತದ್ದು. ಸ್ಥಗಿತವಾಗಿದೆ. ಅವ್ರ ಕೈಲಿ ಆಗ್ತಾ ಇಲ್ಲ ಗ್ಯಾಸ್ ಇಲ್ಲದೆ ನಡೆಸ್ಕೊಳ್ಳೋದಕ್ಕೆ, ಸಿಲಿಂಡರ್ ಇಲ್ಲದೆ ಮುಂದುವರಿಸೋದಕ್ಕೆ. ಮಧ್ಯಾಹ್ನದ ಊಟ ಸಿಗದೆ ಪರದಾಡ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾ ಇದ್ದಂತ ಹಸಿಕೊಂಡು ಬರ್ತಾ ಇರುವಂತ ಕಾರ್ಮಿಕರುಗಳು ಕೆಲಸ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಆಯ್ತು, ನಮಗೆ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡೋಕ್ಕಾಗೋದಿಲ್ಲ, ಇಂದಿರಾ ಕ್ಯಾಂಟೀನ್ ನಮಗೋಸ್ಕರ ಇದೆ, ಬಡವರಿಗಾಗಿ ಇದೆ ಅಂತ ಬಂದಂತ ಬಡವರು ಹೊಟ್ಟೆ ಹಸ್ಕೊಂಡು ಅವರು ವಾಪಸ್ ಹೋಗುವಂತ ಪರಿಸ್ಥಿತಿ ಇಲ್ಲಿಗೆ ಬಂದಿರುವಂತದ್ದು. ಶಿವಮೊಗ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ, ರಾಜ್ಯದ ಹಲವಾರು ಕಡೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಉಮೇಶ್ ಅಲ್ಲಿನ ಜನತೆಯೊಂದಿಗೆ ಮಾತನಾಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅವರು, ಬನ್ನಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂಥದ್ದು. ಈ ಯುದ್ಧ ಕಾರ್ಮೋಡದ ಹಿನ್ನೆಲೆಯಲ್ಲಿ ಬಹುತೇಕ ಸಮಸ್ಯೆಗಳು ಎದುರಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ LPG ಗ್ಯಾಸಿನ ಸಮಸ್ಯೆ ಎದುರಾಗಿರುವಂಥದ್ದು. ಈ ಹಿನ್ನೆಲೆ ನಮ್ಮ ಏನು ಭಾರತದಲ್ಲಿ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಗ್ಯಾಸಿನ ಅಭಾವದಿಂದ ಅಥವಾ ವಾಣಿಜ್ಯ ಗ್ಯಾಸಿನ ಅಭಾವದಿಂದ ಸಾಕಷ್ಟು ಹೋಟೆಲ್ ಉದ್ಯಮಗಳು ಸ್ಥಗಿತಗೊಳ್ತಾ ಇರುವಂಥದ್ದು. ಏನು ನಿನ್ನೆ ಮೊನ್ನೆಯಿಂದ ಏನು ಮೆನುಗಳಲ್ಲಿ ಕಡಿಮೆ ಮಾಡಿಕೊಂಡು, ಮೆನುವನ್ನು ಕಡಿಮೆ ಮಾಡಿಕೊಂಡು ಕೇವಲ ಗ್ಯಾಸ್ ಯೂಸ್ ಮಾಡುವಂಥ ಏನು ಪುಳಿಯೋಗರೆ ಅಥವಾ ಮೊಸರನ್ನ ಅಥವಾ ಏನು ಅವಲಕ್ಕಿ ಈ ಥರ ಪದಾರ್ಥಗಳನ್ನು, ತಿಂಡಿ ತಿನಿಸುಗಳನ್ನು ಮಾಡಿ ಗ್ರಾಹಕರ ಪೂರೈಕೆಗಳನ್ನು ಏನು ಈಡೇರಿಸ್ತಾ ಇದ್ರು ಹೋಟೆಲ್ ಉದ್ಯಮದವರು. ಸೊ ನಿನ್ನೆಯಿಂದ ಸಾಕಷ್ಟು ಆಲ್ಟರ್ನೇಟಿವ್ ಆಗಿ ಬದಲಾಗಿ ಸೌದಿ ವಲಯ ಕಡೆ ಕೂಡ ಮುಖ ಮಾಡಿರುವಂಥದ್ದು. ಸೊ ಅದೇ ರೀತಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾದಂಥ ಏನು ಇಂದಿರಾ ಕ್ಯಾಂಟೀನ್ ಯೋಜನೆ ಕೂಡ, ಅದಕ್ಕೂ ಕೂಡ ಏನು ಯುದ್ಧದ ಬಿಸಿ ತಟ್ಟಿರುವಂಥದ್ದು. ಏನು ಇಂದಿರಾ ಕ್ಯಾಂಟೀನಿಗೂ ಏನು ಗ್ಯಾಸಿನ ಸಮಸ್ಯೆ ಆಗಿ ನಿನ್ನೆಯಿಂದ ಬೆಳಿಗ್ಗೆ ತಿಂಡಿಯನ್ನು ಮಾತ್ರ ಕೊಡುವಂಥ ಕೆಲಸವನ್ನು ಇಂದಿರಾ ಕ್ಯಾಂಟೀನವರು ಮಾಡ್ತಾ ಇರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಶಿವಮೊಗ್ಗದ ಹೊರವಲಯದ ಮಲ್ಲಿಗೇನಹಳ್ಳಿಯಲ್ಲಿ ಇರುವಂಥ ಏನು ಇಂದಿರಾ ಕ್ಯಾಂಟೀನ್ನ ಮಾಸ್ಟರ್ ಕ್ಯಾಂಟೀನು. ಸೊ ಶಿವಮೊಗ್ಗದ ಸಿಟಿಯಲ್ಲಿರುವಂಥ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಆಹಾರ ಪದಾರ್ಥಗಳನ್ನು ರೆಡಿ ಮಾಡಿ ಪೂರೈಕೆ ಮಾಡ್ತಾ ಇರುವಂಥದ್ದು. ಟೋಟಲ್ ಆಗಿ ಏನು ನಿನ್ನೆಯಿಂದ ಇಲ್ಲಿ ಇಂದಿರಾ ಕ್ಯಾಂಟೀನ್, ಈ ಮಾಸ್ಟರ್ ಕ್ಯಾಂಟೀನು ಕೂಡ ಗ್ಯಾಸಿನ ಅಭಾವದಿಂದ, ಏನು ಕಮರ್ಷಿಯಲ್ ಗ್ಯಾಸಿನ ಅಭಾವದಿಂದ ಬಂದಾಗಿರುವಂಥದ್ದು. ಏನು ದಿನನಿತ್ಯ ಅನ್ನ ಸಾಂಬಾರು ಅಥವಾ ಇತರ ಪದಾರ್ಥಗಳನ್ನು ಏನು ಮಾಡ್ತಿದ್ರು ಅದನ್ನೆಲ್ಲದನ್ನು ಕ್ಲೋಸ್ ಮಾಡಿ ಓನ್ಲಿ ತಿಂಡಿ ಅಥವಾ ಪುಳಿಯೋಗರೆ, ಮೊಸರನ್ನ ಅಥವಾ ಪಲಾವ್ ಈ ಥರ ತಿಂಡಿಗಳನ್ನು ಮಾಡಿ ಏನು ಕ್ಯಾಂಟೀನ್ಗಳಿಗೆ ಪೂರೈಕೆ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಏನಾಗಿದೆ, ಯಾವತ್ತಿಂದ ಸ್ಟಾಪ್ ಆಗಿದೆ, ಗ್ಯಾಸಿನ ಅಭಾವ ಏನಾಗಿದೆ ಅಂತ ಕೇಳೋ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಸರ್ 3 ದಿನದಿಂದ ಹಿಂಗಾಗಿದೆ. 3 ದಿನದಿಂದ ಎಲ್ಲ ಡೈಲಿ ಕರೆಕ್ಟಾಗಿ ಕೊಡ್ತಾ ಇದ್ವಿ ಮೆನು ಪ್ರಕಾರ. ಇವಾಗ 3 ದಿನದಿಂದ ಸಿಲಿಂಡರ್ ಸಿಗ್ತಿಲ್ಲ ಸರ್. ಡೈಲಿ ಎಷ್ಟು ಸಿಲಿಂಡರ್ ಬೇಕು? 2 ಸಿಲಿಂಡರ್ ಬೇಕು ಸರ್. ಈಗ ಏನೇನು ಮೆನು ಕೊಡ್ತಾ ಇದ್ರಿ? ಇವತ್ತು ನಿನ್ನೆ ಏನು ಕೊಟ್ಟಿದ್ರಿ? ಡೈಲಿ ಏನು ಮೆನು ಕೊಡ್ತಿದ್ವಿ ಅದೇ ಕೊಡ್ತಾ ಇದ್ವಿ. ಈಗ 3 ದಿನದಿಂದ ಬರೀ ತಿಂಡಿ ಸರ್. ಸಿಲಿಂಡರ್ ಇಲ್ಲಲ್ಲ, ಹಾಗಾಗಿ ಬರೀ ತಿಂಡಿ ಕೊಡ್ತಾ ಇದ್ವಿ. ಊಟನೂ ಅದೇ. ಈಗ ಏನು ತಿಂಡಿ ಕೊಡ್ತಾ ಇದ್ದೀರಾ? ಈಗ ನಿನ್ನೆ ಇವತ್ತು ಪಲಾವು, ಪುಳಿಯೋಗರೆ, ಇದು ಅನ್ನ ಸಾಂಬಾರು ಇಲ್ಲ ಅಷ್ಟೇ. ಈಗ ಮಧ್ಯಾಹ್ನ ಊಟದ ಬದಲಿಗೆ ಬರೀ ತಿಂಡಿನೇ ಕೊಡ್ತಾ ಇದ್ದೀರಾ? ಬರೀ ತಿಂಡಿನೇ ಕೊಡ್ತಾ ಇರೋದು. ಎಸ್, ಇದು ಏನು ಹೋಟೆಲ್ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಯ ಮಾತು. ಏನು ಅನ್ನ ಸಾಂಬಾರು ಮಾಡಲಿಕ್ಕೆ ಅಥವಾ ಇತರೆ ಪದಾರ್ಥಗಳನ್ನು ಮಾಡಲಿಕ್ಕೆ ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ಬರೀ ತಿಂಡಿಯನ್ನು ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನದೀಮ್ ಜೊತೆ ಉಮೇಶ್ ಸಿ ಜಾಗದ್ದೆ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.